I just had an encounter with a friend of mine. ಹೀಗೆ ಏನೋ ಮಾತಾಡ್ತಾ ಇದ್ವಿ. We were discussing something which I felt really important that I thought let me share with all of you. ತುಂಬ ಸರ್ತಿ ಏನಾಗುತ್ತೆ, ಸಿ ವೈ ಡು ವಿ ಗೋ ಟು ಫ್ರೆಂಡ್ಸ್ ಆಗೋದ್ರ ಮಾತಲ್ಲ, ಫ್ರೆಂಡ್ಸ್ ಆದಮೇಲೆ ಯಾವತ್ತಾದರೂ ನಾವು ಯಾಕೆ ಯಾರನ್ನಾದರೂ ರೀಚ್ ಔಟ್ ಮಾಡ್ತೀವಿ ಅಂತ. ಸೊ ವಿ ರೀಚ್ ಔಟ್ ಟು ಫ್ರೆಂಡ್ಸ್ ಇನ್ ಟೂ ಕೇಸಸ್. ಒಂದು, ವೆನ್ ಯು ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಯು ರೀಚ್ ಔಟ್ ಟು ಯುವರ್ ಫ್ರೆಂಡ್, ಆ್ಯಂಡ್ ಎರಡನೇದು ವೆನ್ ಯು ಆರ್ ಎಕ್ಸ್ಟ್ರೀಮ್ಲಿ ಸ್ಯಾಡ್ ಆರ್ ವೆನ್ ಯು ಆರ್ ಗೋಯಿಂಗ್ ಥ್ರೂ ಸಮ್ ಹಾರ್ಡ್ಶಿಪ್ಸ್ ವಿಚ್ ಯು ಫೈಂಡ್ ಇಟ್ ಡಿಫಿಕಲ್ಟ್ ಟು ಮ್ಯಾನೇಜ್ ಬೈ ಯುವರ್ ಸೆಲ್ಫ್, ಯು ರೀಚ್ ಔಟ್ ಟು ಅ ಫ್ರೆಂಡ್ ಅಂತ. So first is okay, when you are happy you reach out to your friends, you have good time, you spend good time, that's all fine, that's all good. But when you reach out to somebody with some pain or some pain points or some issues that you're going through, and you happen to talk to a friend of yours, this is about the conduct of the other person whom you approach anta. ತುಂಬ ಜನಕ್ಕೆ, ಐ ಮೀನ್ ಮೋಸ್ಟ್ ಆಫ್ ಅಸ್ ಆರ್ ಗ್ರೋನ್ ಅಪ್ ಆ್ಯಂಡ್ ವಿ ಹ್ಯಾವ್ ಅವರ್ ಓನ್ ಎಕ್ಸ್ಪೀರಿಯನ್ಸಸ್ ಇನ್ ಲೈಫ್. ಎಲ್ಲರಿಗೂ ಜೀವನ ಅವ್ರವ್ರ ಪಾಠಗಳನ್ನು ಕಲಿಸಿರುತ್ತೆ. ಸೊ ಇಟ್ ಈಸ್ ನಾಟ್ ದಟ್ ವೆನ್ ಎ ಪರ್ಸನ್ ಇಸ್ ಗೋಯಿಂಗ್ ಥ್ರೂ ಅ ಕ್ರೈಸಿಸ್ ಅವರಿಗೆ ಅದರಿಂದ ಹೆಂಗೆ ಹೊರಗೆ ಬರಬೇಕು ಅಂತ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಅಥವಾ ಗೊತ್ತು ಮಾಡ್ಕೊಳ್ಳೋ ಅಷ್ಟು ಬುದ್ಧಿವಂತಿಕೆ ಜೀವನ ಅವ್ರಿಗೆ ಕಲಿಸುತ್ತೆ. ಅವಾಗ ಏನೋ ಎದುರುಗಡೆ ಫ್ರೆಂಡ್ ಬಂದಾಗ ಇಲ್ಲ ಹಿಂಗಾಯಿತು ಹಂಗಾಯಿತು ಅಂತ ಏನೋ ಮಾತಾಡ್ತಾ ಇರಬೇಕಾದ್ರೆ, ಫಾರ್ ಗಾಡ್ ಸೇಕ್ ಸ್ಟಾಪ್ ಗಿವಿಂಗ್ ಯುವರ್ ಎಕ್ಸ್ಪರ್ಟ್ ಒಪಿನಿಯನ್. ಅನ್ಲೆಸ್ ಸಂಬಡಿ ಆಸ್ಕ್ಸ್ ಯು, ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂದವಾಗ ಒಪಿನಿಯನ್ ಕೊಡಿ. ಅದರ್ವೈಸ್ ನಾನು ಹೇಳಿರಲಿಲ್ವಾ ಹಿಂಗೆ ಮಾಡಿದ್ರೆ ಹಂಗೆ ಆಗುತ್ತೆ ಅಂತ, ಅಥವಾ ಅಯ್ಯೋ ಬಿಡು ಇದೇನು ನನಗೂ ಹೀಗೆ ಆಗಿತ್ತು. ಫಾರ್ ಗಾಡ್ ಸೇಕ್ ಡೋಂಟ್ ಡೂ ದಿಸ್. ಐ ಫೀಲ್ ದಿಸ್ ಇಸ್ ಅ ಬಿಗ್ಗೆಸ್ಟ್ ಫಾರ್ಮ್ ಆಫ್ ಇನ್ಸಲ್ಟ್, ಟು ಸ್ನಬ್ ಸಂಬಡೀಸ್ ಪೇನ್, ಟು ಡಿಮಿನಿಷ್ ಸಂಬಡೀಸ್ ಪೇನ್. ಯು ಡೂ ನಾಟ್ ನೋ ಅ ಥಿಂಗ್ ಅಬೌಟ್ ವಾಟ್ ದೇ ಹ್ಯಾವ್ ಬೀನ್ ಥ್ರೂ ಆರ್ ವಾಟ್ ದೇ ಆರ್ ಗೋಯಿಂಗ್ ಥ್ರೂ. ಅಂಥದ್ರಲ್ಲಿ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಸೇ ದ್ಯಾಟ್ ದಿಸ್ ಇಸ್ ಸೋ ಕಾಮನ್, ಎವ್ರಿಬಡಿ ಗೋಸ್ ಥ್ರೂ ದಟ್. ಮೇ ಬಿ ಎವ್ರಿಬಡಿ ಗೋಸ್ ಥ್ರೂ ದಟ್, ಐ ಆಮ್ ನಾಟ್ ಸೇಯಿಂಗ್, ಬಟ್ ಅಟ್ ದ್ಯಾಟ್ ಪಾಯಿಂಟ್ ಇನ್ ಟೈಮ್ that is a huge thing for that person who is undergoing that. So stop diminishing somebody's pain, particularly when you have not been through that. ನನಗೇನೋ ಒಂದು ಕಷ್ಟ ಬಂದಿರುತ್ತೆ, ನನ್ನ ಹತ್ರ ಯಾರೋ ಹೇಳ್ಕೊಳಕ್ಕೆ ಬಂದವಾಗ, ಲೈಕ್ ಐ ಸೆಡ್, ನೋ ಬಡಿ ಶುಡ್ ಡೂ ದ್ಯಾಟ್. ಬಟ್ ಇನ್ ವರ್ಸ್ಟ್ ಕೇಸ್, ಇಲ್ಲ ಬಿಡು ಇದಾಗತ್ತೆ ಸರಿಯಾಗತ್ತೆ ಅಂತ, ಅಟ್ ಲೀಸ್ಟ್ ಇಫ್ ಐ ಹ್ಯಾಡ್ ಬೀನ್ ಥ್ರೂ ದ್ಯಾಟ್ ಇಟ್ ಮೇಕ್ಸ್ ಸಮ್ ಸೆನ್ಸ್. ನಾನು ಜೀವನದಲ್ಲಿ ಐ ಆಮ್ ಸಿಟ್ಟಿಂಗ್ ಪ್ರೆಟಿ, everything is going good in my life, and somebody comes in and say, that is no big deal. For God's sake, don't do that. That, I would say that it's probably the biggest form of insult that you do for somebody who's going through that. You don't have to suggest people what they need to do. ಅವ್ರು ಏನು ಮಾಡಬೇಕು ಅಂತ ನೀವು ಹೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಗೊತ್ತಿರುತ್ತೆ, ಗೊತ್ತು ಮಾಡ್ಕೊಳ್ತಾರೆ. ಅಥವಾ ಗೊತ್ತಾಗದಲ್ಲೇ ಇದ್ದವಾಗ ಬಂದು ನನಗೆ ಐ ಆಮ್ ನಾಟ್ ಏಬಲ್ ಟು ಫಿಗರ್ ಔಟ್, ಹೆಲ್ಪ್ ಮೀ ಅಂದವಾಗ ನಿಮ್ಮ ಸಜೆಷನ್ ಕೊಡಿ. ಅಲ್ಲಿವರೆಗೂ ಇಫ್ ಪಾಸಿಬಲ್ ಜಸ್ಟ್ ಬಿ ವಿತ್ ದ ಪರ್ಸನ್. ಯು ಡೋಂಟ್ ಹ್ಯಾವ್ ಟು ಈವನ್ ಟಾಕ್ ಅ ವರ್ಡ್ ಅಬೌಟ್ ಇಟ್, ಯು ಡೋಂಟ್ ಈವನ್ ಹ್ಯಾವ್ ಟು ಸೇ ಅ ವರ್ಡ್ ಅಬೌಟ್ ಎನಿಥಿಂಗ್. ಜಸ್ಟ್ ಬಿ ವಿತ್ ದಟ್ ಪರ್ಸನ್ ಇಫ್ ದಟ್ ಮೇಕ್ಸ್ ದಟ್ ಪರ್ಸನ್ ಫೀಲ್ ಹ್ಯಾಪಿ. ಅಲ್ಲಿ ಹೋಗ್ಬಿಟ್ಟು, ಲೈಕ್ ದೆರ್ ಇಸ್ ಅ ಸೇಯಿಂಗ್, ಮುಳುಗ್ತಾ ಇರೋರ್ಗೆ ಈಜು ಹೇಳ್ಕೊಡೋದಲ್ಲ, ದಟ್ ಈಸ್ ನಾಟ್ ದ ಟೈಮ್ ಯು ಹ್ಯಾವ್ ಟು ಡೂ ಇಟ್ ಅಂತ. ಸೊ ಯಾರೋ ಏನೋ ಪೇಯ್ನಲ್ಲಿ, ಫಸ್ಟ್ ಆಫ್ ಆಲು ಮೋಸ್ಟ್ ಆಫ್ ದೆಮ್ ದೀಸ್ ಡೇಸ್ ಡೂ ನಾಟ್ ಡಿಸ್ಕಸ್ ದೇರ್ ಮ್ಯಾಟರ್ಸ್ ವಿತ್ ಅದರ್ಸ್. ಬಟ್ ಎಲ್ಲೋ ಅಪ್ಪಿತಪ್ಪಿ ಓಪನ್ ಮಾಡಿ ಏನೋ ನನಗೆ ಹಿಂಗಾಗ್ತಾ ಇದೆ ಅಂತ ಹೇಳಿದವಾಗ, ಪ್ಲೀಸ್ ಡೂ ನಾಟ್ ಶೋ ಯುವರ್ ಪಾಂಡಿತ್ಯ, ನಿಮ್ಮದು ಪ್ರೋವೆಸ್ಸು, ದಿಸ್ ಈಸ್ ವಾಟ್ ಇಟ್ ಈಸ್. ನೋ ದಟ್ಸ್ ನಾಟ್ ಡನ್, ದಟ್ ಈಸ್ ರಿಯಲಿ ನಾಟ್ ಡನ್. ಇಫ್ ಪಾಸಿಬಲ್, I am not saying that the other way around you have to do, like you have to over sympathize the person. No, that is not also accepted. Just be with the person, just listen to what they say, just provide your shoulders for somebody if they feel like leaning on, if they feel like shedding a couple of tears. That helps a lot, and that itself is more than enough. So ಯಾರೋ ತೊಂದರೆನಲ್ಲಿದ್ದವಾಗ ಪಾಂಡಿತ್ಯ ಪ್ರದರ್ಶನ ಆಗಲಿ, ಲಾಜಿಕಲಿ ಐ ಆಮ್ ಮೇಕಿಂಗ್ ಸೆನ್ಸ್ ಆಗಲಿ, ಥಿಂಕ್ ರ್ಯಾಷನಲಿ ಆಗಲಿ ಬೇಡ. Give them some time to shed their emotions, and once it is done, maybe they would shrug themselves and say that, come on, anyways, this is life and we'll figure it out antano. Athwa avaga, when they are out with that flood of emotions, that burst of emotions, then you can offer your solution, saying, what, this is what it is. Yatkonta yaro problem, come on, no, this is very common. For God's sake, don't do this.
ಆನೆ ಭಾರ ಆನಕ್ಕೆ, ಆನೆಗೆ ಇರುವೆ ಭಾರ ಇರುವೆಗೆ ಅಂತ ಹೇಳ್ತಾರೆ. ಐ ಆಮ್ ಸಾರಿ, ದಿಸ್ ಇಸ್ ಅ ಬ್ಯಾಡ್ ಕನ್ನಡ. ಆನೆ ಭಾರ ಆನಕ್ಕೆ, ಶಟ್, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅಂತ. ಸೊ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಪ್ರಾಬ್ಲಮ್ಸ್. I have no right to diminish anybody's pain. For God's sake, don't do that. I don't know, I was so compelled to share this at this late night because I felt this is an important thing and a pointer for us to be more gentler with others when we deal with them and their pains. Thank you so much. Good night. Bye-bye.